ಎಲ್ರಿಗೂ ನಮಸ್ಕಾರ. ಸಿ ಟಿ ಟಿ ಪರೀಕ್ಷೆ ಒಳಗಡೆ ಎಲ್ಲರೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತಾಯಿದ್ರಿ, ಪ್ರತಿ ವರ್ಷ ಮಾಡ್ತೀರಿ. ಆ ತಪ್ಪುಗಳನ್ನು ನೀವು ಮಾಡಬೇಡ್ರಿ ಅಂತ ನಾನು ಇವತ್ತು ವಿಡಿಯೋ ಮಾಡತ್ತೀನಿ. ನಾನೊಂದು 3-4 ಬಾರಿ ಪರೀಕ್ಷೆನ ಬರ್ದೇನಲ್ಲ, ಸೊ ಅದರ ಆಧಾರದ ಮೇಲೆ ನಿಮಗೆ ಹೇಳ್ತಾ ಇರೋದು. ಮೊದಲನೇ ತಪ್ಪುಗಳನ್ನು ಏನು ಮಾಡ್ತೀರಿ ಅಂತಂದರೆ, ಈಸಿ ಇರೋ ಟಾಪಿಕನ್ನು ಬಿಟ್ಟು ನೀವು ಕಷ್ಟದ ಇರೋ ಟಾಪಿಕನ್ನು ಚಾಯ್ಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಮೊದಲಿಗೆ ಲ್ಯಾಂಗ್ವೇಜ್ಗಳನ್ನು ನಾನು ಬಿಡಿಸ್ಬೇಕಾಗ್ತಿರ್ತದೆ. ಲ್ಯಾಂಗ್ವೇಜಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜನ್ನು ನೋಡಿ, ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಯಾರು ಏನು ತಗೊಳ್ತೀರಿ ಅಲ್ಲಿ ಏನಿರ್ತದೆ ಅಂದರೆ ಗದ್ಯ ಮತ್ತು ಪದ್ಯ ಇರುತ್ತೆ. ಓಕೆ, ಸೊ ಅಂದರೆ ಪ್ಯಾಸೇಜಲ್ಲಿ ಹೆಂಗೆ ಒಂದು ಪ್ಯಾಸೇಜ್ ಇರ್ತದೆ, ಒಂದು ಪೊಯಮ್ ಇರ್ತದೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ತೊಗೋತೀರಿ ನೀವು, ಅಲ್ಲಿ ಎರಡೂ ಕೂಡ ಏನಿರ್ತದೆ, ಪ್ಯಾಸೇಜ್ ಇರ್ತದೆ, ಅಂದರೆ ಪ್ರೋಸ್ ಇರ್ತದೆ, ಪೊಯಮ್ ಇರೋದಿಲ್ಲ. ನಾನೇನು ಮಾಡ್ತೀನಿ ಅಂತಂದರೆ, ಫಸ್ಟ್ ಲ್ಯಾಂಗ್ವೇಜನ್ನು ಇಂಗ್ಲೀಷನ್ನು ತೊಗೊಂಡಿದ್ದೀನಿ, ಅದಕ್ಕೇನು ಸಮಸ್ಯೆ ಬರೋಂಗಿಲ್ಲ ಮುಂದೆ ನೇಮಕಾತಿ ಒಳಗಡೆ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೊಗೊಂಡ್ರೆ ನನಗೆ ಒಂದು ಗದ್ಯ ಮತ್ತು ಒಂದು ಪದ್ಯ ಇರೋದ್ರಿಂದ ನಾನು ಬೇಗನೆ ಆನ್ಸರ್ ಮಾಡ್ಬೋದು. ನನ್ನ ಪ್ರಕಾರ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಕನ್ನಡ ತೊಗೊಳ್ತೀನಿ. ಕನ್ನಡ ಎರಡೂ ಪ್ಯಾಸೇಜ್ಗಳನ್ನು ನಾನು ಈಸಿಯಾಗಿ ಓದ್ಬೋದು ಮತ್ತು ಆನ್ಸರ್ ಮಾಡ್ಬೋದು. ಇದು ಒಂದು ವಿಧಾನದೊಳಗಡೆ ಮಾಡುವಂಥ ಒಂದು ಏನು ತಪ್ಪು, ಮೀನ್ಸ್ ನಾನು ಇದನ್ನು ಸರಿ ಮಾಡ್ಕೊಂಡಿದ್ದೇನೆ, ನೀವು ಹೇಗೆ ಅಂತ ಗೊತ್ತಿಲ್ಲ. ಮತ್ತು ಈಗ ಕನ್ನಡ ನೀವು ಯಾವುದೇ ಒಂದು ಭಾಷೆ ತೊಗೊರಿ, ಲ್ಯಾಂಗ್ವೇಜ್ ಅಂದರೆ ಭಾಷೆ ಒಂದು ತೊಗೊರಿ, ಭಾಷೆ ಎರಡು ತೊಗೊರಿ, ಅವು ಮೂಲತಃ ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ತೆಗೆದಿರ್ತಾರೆ, ಆಮೇಲೆ ಭಾಷಾಂತರ ಮಾಡಿರ್ತಾರೆ. ಹೀಗಾಗಿ ನೀವು ಭಾಷೆ ಒಂದು ಕನ್ನಡ ಅಂತ ತೊಗೊಂಡ್ರೆ, ಲ್ಯಾಂಗ್ವೇಜ್ ಒಂದು ಕನ್ನಡ ಅಂತ ತೊಗೊಂಡ್ರೆ, ಆ ಪೆಡಗಾಗಿ ಕ್ವಶನ್ಸ್ ಏನಿರ್ತಾವಲ್ಲ ಅವುಗಳನ್ನು ನೀವು ಇಂಗ್ಲೀಷ್ ವರ್ಷನ್ ಮೇನ್ ಬುಕ್ಲೆಟ್ ಒಳಗಡೆ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ನಲ್ಲಿ ಏನಿರ್ತಾವಲ್ಲ ಪೆಡಗಾಗಿ, ಅವೇ ಪ್ರಶ್ನೆಗಳು ಕನ್ನಡದಲ್ಲಿಯೂ ಕೂಡ ಇರ್ತಾವೆ. ಆದರೆ ನಿಮ್ಮ ಸೀರೀಸ್ ಒಂದೇ ಆಗಿರಬೇಕು, ವರ್ಷನ್ ಕೋಡ್ ನಂಬರ್ ಒಂದೇ ಆಗಿರಬೇಕು, ಅಂದರೆ ವರ್ಷನ್ ಕೋಡ್. ಈಗ ಮೇನ್ ಬುಕ್ಲೆಟ್ ಜೆ ಸೀರೀಸ್ ಇದೆ, ನಿಮಗೆ ಏನು ಲ್ಯಾಂಗ್ವೇಜ್ ಕೂಡ ಜೆ ಸೀರೀಸ್ ಇದ್ದರೆ ನಿಮಗೆ ಒಂದೇ ಪ್ರಶ್ನೆಗಳಾಗಿರ್ತವೆ, ಒಂದೇ ಸಂಖ್ಯೆದು ಮತ್ತು ಒಂದೇ ಪ್ರಶ್ನೆಗಳಿಂದ ಆಗಿರ್ತವೆ. ಹೀಗಾಗಿ ನೀವು ಕನ್ನಡದಲ್ಲಿ ಆ ಪ್ರಶ್ನೆಗಳನ್ನ ಓದೋಕ್ಕಿಂತ ಬದಲು ಇಂಗ್ಲೀಷ್ನಲ್ಲಿ ಕೂಡ ಓದ್ಬೋದು. ಇದನ್ನು ನೀವು ಒಂದು ಸಲ ಚೆಕ್ ಮಾಡಿ ನೋಡಿ, ಒಂದು ಸಲ ನೀವು ಪ್ರಶ್ನೆ ಪತ್ರಿಕೆಗಳಿದ್ದರೆ ದಯವಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು CDP ಮತ್ತು ಲ್ಯಾಂಗ್ವೇಜ್ ಮತ್ತು ಎರಡು ಲ್ಯಾಂಗ್ವೇಜಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು ನಾವು. ಇನ್ನು ಮೇನ್ ಪೇಪರ್ ಅಂತ ಬಂದರೆ ಏನು ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಇದೆಯಲ್ಲ, ಇದರಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದು ಅಪ್ಲೈಡ್ ಮತ್ತು ಭಾಳ ವಾಸ್ಟ್ ಸಿಲೆಬಸ್ ಇರೋದರಿಂದ ಅದನ್ನು ಕವರ್ ಮಾಡೋಕ್ಕಾಗಲ್ಲ. ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿರೋದು ನಾವು ಪ್ರಾರಂಭದ 90ರಿಂದ 100 ನಿಮಿಷಗಳು ಅಂತಂದರೆ ಯಾವುದಕ್ಕೆ ಫೋಕಸ್ ಮಾಡಬೇಕು, 120 ನಿಮಿಷದಿಂದ 120 ಅನ್ನೋಕ್ಕಿಂತ 100ರಿಂದ 115 ನಿಮಿಷಗಳನ್ನು ನಾವು ಸಾಮಾನ್ಯವಾಗಿ ಕನ್ನಡ, ಇಂಗ್ಲೀಷ್ ಮತ್ತು CDPಗೆ ಫೋಕಸ್ ಮಾಡಬೇಕು. ಉಳಿದಂಥ ಸಮಯವನ್ನು ನಾವೇನು ಮಾಡಬೇಕು, ನಮ್ಮ ಸಬ್ಜೆಕ್ಟ್ ಪೇಪರ್ಗೆ ಫೋಕಸ್ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ನೀವು ಒಂದು ಏನನ್ನು ತಿಳ್ಕೊಳ್ಬೇಕಂದ್ರೆ, ಕನ್ನಡಕ್ಕೆ ನೀವು 35 ನಿಮಿಷ, ಇಂಗ್ಲೀಷಿಗೆ 35 ನಿಮಿಷ, CDPಗೆ 35 ನಿಮಿಷ ಅಥವಾ 30 ನಿಮಿಷ ಕೊಟ್ಟರೆ, ಇಲ್ಲಿ ಒಂದು 10ರಿಂದ 15 ನಿಮಿಷಗಳನ್ನ ಎಕ್ಸ್ಟ್ರಾ ತೊಗೋಬೇಕು ನೀವು 3 ಟಾಪಿಕ್ ಸಬ್ಜೆಕ್ಟಲ್ಲಿ. ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸಲ್ಲಿ ಅಥವಾ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಯಾರು EVS ನಂಬರ್ ಇದೆಯಲ್ಲ ಪೇಪರ್ 1ನಲ್ಲಿ, ಅಲ್ಲಿ ನೀವು ಕಡಿಮೆ ಸಮಯದಲ್ಲಿ ಒಂದು ಬಿಡಿಸ್ತಾ ಹೋಗಬೇಕು. ಇದು ಒಂದು ಪೇಪರ್ಗಳನ್ನು ಬಿಡಿಸುವಂಥ ಟೆಕ್ನಿಕ್ಸ್ ಮತ್ತು ಒಂದು ಏನು ಆಗಿರ್ತದೆ. ಅಂದರೆ ಸಮಯವನ್ನು ನಾವು ಒಂದು ಕಡೆ ಜಾಸ್ತಿ ಮಾಡ್ಕೊಂಡು ಒಂದು ಕಡೆ ಕಡಿಮೆ ಮಾಡಬೇಕು. ಯಾಕೆಂದರೆ ಎಲ್ಲಿ ನಮಗೆ ಅಂಕಗಳು ಹೆಚ್ಚಿಗೆ ಬರ್ತಾವ ಅಲ್ಲಿಗೆ ನಾವು ಏನು ಮಾಡಬೇಕಾ, ಕೈ ಹಾಕಬೇಕಾಗ್ತದೆ. ಸೊ ಇದು ಕೂಡ ನೀವು ನೆನಪಿಟ್ಕೋರಿ, ಮುಂಬರುವಂತಹ CTET ಪರೀಕ್ಷೆ ಒಳಗಡೆ ಇದು ಸಹಾಯ ಆಗ್ತದೆ. ನಮಸ್ಕಾರ.